Praise God. Welcome back to this Bible study. ನಿಮ್ಮೆಲ್ಲರನ್ನು ತಿರುಗಿ ಸತ್ಯವೇದ ಅಧ್ಯಯನಕ್ಕೆ ನಾನು ಆಹ್ವಾನಿಸುತ್ತೇವೆ. From last week, we started a new series on salvation and foundations of faith. ಕಳೆದ ವಾರ ಹೊಸ ಒಂದು ಸತ್ಯವೇದ ಅಧ್ಯಯನವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ನಂಬಿಕೆಯ ಪುನಾದಿಗಳು ಅಥವಾ ಅಸ್ಥಿವಾರಗಳು, ಕ್ರೈಸ್ತವತ್ವದ ಅಸ್ಥಿವಾರಗಳು ಎಂಬಂಥ ಸಂಗತಿ ನಾವು ಪ್ರಾರಂಭ ಮಾಡಿದ್ದೇವೆ. So in this, we started with understanding what is gospel. ಇದನ್ನು ಸುವಾರ್ತೆ ಅಂದರೆ ಏನು, ಅದನ್ನು ಹೇಗೆ ನಾವು ಅರ್ಥ ಮಾಡಿಕೊಳ್ಬೇಕು ಎಂಬುದರೊಂದಿಗೆ ನಾವು ಈ ಸೀರೀಸನ್ನು ನಾವು ಪ್ರಾರಂಭಿಸಿದ್ದೇವೆ. ಯಾರಾದರೂ ಹೇಳ್ಬೋದಾ ವಾಟ್ ಇಸ್ ಟ್ರೂ ಗಾಸ್ಪಲ್? ನಿಜವಾದ ಸುವಾರ್ತೆ ಅಂದರೆ ಏನು, ಯಾರಾದರೂ ಹೇಳ್ಬೋದಾ? ಓಕೆ, ಹೌ ಟು ಐಡೆಂಟಿಫೈ ಟ್ರೂ ಗಾಸ್ಪಲ್ ಫ್ರಮ್ ಫಾಲ್ಸ್ ಗಾಸ್ಪಲ್? ನಿಜವಾದ ಸುವಾರ್ತೆ ಮತ್ತು ತಪ್ಪಾದ ಸುವಾರ್ತೆ ಎಂಬುದಾಗಿ ಹೇಗೆ ನೀವು ಅದನ್ನು ಗುರುತಿಸುವುದಕ್ಕೆ ಸಾಧ್ಯವಾಗ್ತದೆ? ಯು ರಿಮೆಂಬರ್, ಟ್ರೂ ಗಾಸ್ಪಲ್, ಹೌ ಡು ಯು ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್? ಸತ್ಯ ಸುವಾರ್ತೆ. Okay, by grace. Okay, by grace. Praise the Lord. ತಪ್ಪಾದ ಸುವಾರ್ತೆ, ಇದೆರಡನ್ನು ಹೇಗೆ ನೀವು ಗುರುತಿಸ್ತೀರಿ? Okay, so this is by works, this is by faith. Grace. Yeah, faith. Yeah, praise the Lord. Faith in the grace of God. Amen. Okay, all right. ಅಂದ್ರೆ ಇನ್ನು ಸಿಂಪಲ್ ವರ್ಡ್ಸ್ ನಲ್ಲಿ ಹೇಳಬೇಕಾದ್ರೆ the burden of salvation in true gospel is upon Christ. Yes, ಟ್ರೂ ಗಾಸ್ಪಲ್, ನಿಜವಾದ ಸುವಾರ್ತೆ ಅಂತ ಹೇಳುವಾಗ ರಕ್ಷಣೆಯ ಭಾರ, ಆ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದು ದೇವರ ಮೇಲೆ ಇರುವಂತದ್ದಾಗಿರ್ತದೆ. Okay, whereas in false gospel the responsibility or burden of salvation is upon us. ತಪ್ಪಾದ ಸುವಾರ್ತೆ ಯಾವಾಗಲೂ ಸಹ ರಕ್ಷಣೆ ಹೊಂದಬೇಕಾದ್ರೆ ಅದರ ಭಾರವನ್ನು ಮತ್ತು ಮನುಷ್ಯರ ಮೇಲೆ ಹಾಕಲ್ಪಡುವಂತದ್ದಾಗಿರ್ತದೆ. Okay, that is the main difference. What is true gospel? ಸತ್ಯ ಸುವಾರ್ತೆ ಯಾವುದಾಗಿದೆ? Totally depend upon God. ದೇವರ Okay. ಮೇಲೆ ಆತುಕೊಂಡಿರುವಂತದ್ದಾಗಿದೆ. False gospel, God and man. Okay, ನಮ್ಮ ಮೇಲೆ ಕೂಡ ಒಂದು ಬರ್ಡನ್ ಇದೆ salvation ಹೊಂದಿಕೊಳ್ಳಲು. Okay, right? So that is the difference between true gospel and false gospel. Okay, so whenever you hear false gospel, you can immediately understand if that is bringing some burden upon you to be saved or to live in salvation, then understand that it is false gospel. ತಪ್ಪಾದ ಸುವಾರ್ತೆ ನೀವು ಕೇಳುವಂಥದ್ದು ನೀವು ಹೇಗೆ ಗುರುತಿಸಬಹುದಂದ್ರೆ, ರಕ್ಷಣೆ ಹೊಂದುವುದಕ್ಕೆ ಮತ್ತು ದೇವರಲ್ಲಿ ಆ ರಕ್ಷಣೆ ಜೀವಿತ ಜೀವಿಸುವುದಕ್ಕೆ ಯಾವಾಗ ಸಹ ತಪ್ಪಾದ ಸುವಾರ್ತೆ ಮನುಷ್ಯರ ಮೇಲೆ ಭಾರಗಳನ್ನು ಹಾಕುವಂತದ್ದಾಗಿರ್ತದೆ. Okay, what is gospel of God or true gospel of Christ? What is it? ಸತ್ಯ ಸುವಾರ್ತೆ ಅಥವಾ ದೇವರ ಸುವಾರ್ತೆ ಇದು ಏನಾಗಿದೆ? It is not, yeah, gospel of grace, nothing but grace of God. ಸತ್ಯ ಸುವಾರ್ತೆ ಅನ್ನುವಂಥದ್ದು ಬೇರೆ ಏನೂ ಅಲ್ಲ, ಅದು ದೇವರ ಕೃಪೆ, ಅದು ಕೃಪೆಯ ಸುವಾರ್ತೆ ಆಗಿರುತ್ತದೆ. Praise the Lord. Praise the Lord. So true gospel is grace of God, about grace of God. ಸತ್ಯ ಸುವಾರ್ತೆ ದೇವರ ಕೃಪೆಯ ಕುರಿತಾದದ್ದಾಗಿದೆ, ದೇವರ ಕೃಪೆಯೇ ಆಗಿದೆ. Okay, what is grace of God? ದೇವರ ಕೃಪೆ ಏನಾಗಿದೆ? Roman 11:6 ಇನ್ನೊಂದ್ಸತಿ ಓದೋಣ. ರೋಮ ಪತ್ರಿಕೆ 11:6 ಒಂದು ಸಾರಿ ನಾವು ಓದಿಕೊಳ್ಳೋಣ. This verse is ringing in my mind all through the week. Amen. Praise God. ಕೃಪೆಯಿಂದ ಆದುಕೊಂಡನು ಅಂದ ಮೇಲೆ ಪುಣ್ಯಕ್ರಿಯೆಗಳ ಕಾರಣದಿಂದ ಆದುಕೊಳ್ಳಲಿಲ್ಲವಷ್ಟೇ, ಹಾಗಲ್ಲದ ಪಕ್ಷಕ್ಕೆ ಕೃಪೆಯನ್ನು ಇನ್ನು ಕೃಪೆ ಅನ್ನುವುದಕ್ಕಾಗುವುದಿಲ್ಲ. Amen. Praise God. Praise the Lord. See, real gospel is grace of God. ಸತ್ಯ ಸುವಾರ್ತೆ ಅದು ದೇವರ ಕೃಪೆಯಾಗಿದೆ. Grace means it is not by our works. ಕೃಪೆ ಅಂತ ಹೇಳಿದ ಕೂಡಲೇ ಅದು ನಮ್ಮ ಯಾವ ಪುಣ್ಯ ಕ್ರಿಯೆಗಳು ಆಗಿರುವುದಿಲ್ಲ. Okay, if it is by our works, it is not grace of God. ಯಾವಾಗಾದ್ರೆ ನಮ್ಮ ಕ್ರಿಯೆಗಳಿಂದ ರಕ್ಷಣೆ ಉಂಟಾಗುವಂತದ್ದಾದ್ರೆ ಅದು ದೇವರ ಕೃಪೆಯಿಂದ ದೊರಕುವಂತದ್ದೆಂಬುದಾಗಿ ಹೇಳುವುದಕ್ಕಾಗುವುದಿಲ್ಲ. If it is not grace of God, what it will become? It will become false gospel. ಯಾವಾಗಾದ್ರೆ ಅದು ದೇವರ ಕೃಪೆಯಿಂದ ನಮಗೆ ದೊರಕುವುದಿಲ್ಲ ಎಂಬಾದ್ರೆ ಅದು ತಪ್ಪಾದ ಸುವಾರ್ತೆ ಆಗಿರ್ತದೆ. Okay, praise the Lord. Praise the Lord. Are you all here? Did you understand? ನೀವೆಲ್ಲರೂ Okay, praise God. Right. So today let's go a little more deeper into this subject. ಈ ಒಂದು ನಾವು ಧ್ಯಾನ ಮಾಡ್ತಿರುವಂತಹ ವಿಷಯದ ಮೇಲೆ ಇನ್ನಷ್ಟು ಆಳಕ್ಕೆ ನಾವು ಹೋಗೋರಾಗಿರೋಣ. Because a lot of people have the doubts of fear in them. ಅನೇಕ ಜನರಿಗೆ ಅನೇಕವಾದ ಸಂಶಯಗಳು, ಭಯಗಳು ಇರುವಂತವಾಗಿರ್ತವೆ. Certain type of uncertainty about the salvation. ತಮ್ಮ ರಕ್ಷಣೆ ಕುರಿತಾದಂತ ಅನಿಶ್ಚಿತತೆ ಅಂದ್ರೆ ನಿಶ್ಚಯತೆ ಇಲ್ಲದೆ ಇರುವಂತಹ ಒಂದು ಭಯ ಅನೇಕರಲ್ಲಿ ಇರುವಂತದ್ದಾಗಿರ್ತದೆ. Salvation or hope of salvation is what? Our helmet, right? ದೇವರ ವಾಕ್ಯ ಹೇಳ್ತೈತೆ ರಕ್ಷಣೆ ಎಂಬ ಶಿರಸ್ತ್ರಾಣ ಅಥವಾ ರಕ್ಷಣೆಯ ನಿರೀಕ್ಷಣೆ ಎಂಬುದಾಗಿ ಹೇಳಲ್ಪಡುವಂತದ್ದಾಗಿರ್ತದೆ. But then there are a lot of teachings in this world that remove the helmet directly. ಆದ್ರೆ ನಾವು ನೋಡ್ತೇವೆ ತಪ್ಪಾದ ಬೋಧನೆಗಳು, ತಪ್ಪಾದ ಸುವಾರ್ತೆ ಅನ್ನುವಂಥದ್ದು ರಕ್ಷಣೆಯ ನಿರೀಕ್ಷಣೆಯನ್ನೇ ತೆಗೆದು ಹಾಕುವಂತದ್ದಾಗಿರ್ತದೆ. Okay, ಆ ಶಿರಸ್ತ್ರಾಣವನ್ನೇ ತೆಗೆದು ಹಾಕುವಂತದ್ದಾಗಿರ್ತದೆ. so how can you as a believer or me as a believer stand firm in the Lord if we don't wear that helmet, if you don't have hope in the salvation? ನೋಡಿ, ರಕ್ಷಣೆಯ ನಿರೀಕ್ಷಣೆ ಇಲ್ಲದೆ, ರಕ್ಷಣೆ ಎಂಬ ಶಿರಸ್ತ್ರಾಣವಿಲ್ಲದೆ ನಾವು ಕರ್ತನಲ್ಲಿ ನಿಂತುಕೊಳ್ಳುವುದಾದ್ರೂ ಹೇಗೆ? Think of this as a tree. Okay, ನನಗೆ ಅಷ್ಟು ಸರಿ ಬರೋದಿಲ್ಲ, ಕ್ಷಮಿಸಿ. Okay, ಇದು ಟ್ರೀ. Okay, ನಾವಿಂದು ಇಲ್ಲಿ ಒಂದು ಮರವನ್ನು ನಾವು ನೋಡ್ತಾ ಇದ್ದೇವೆ. Okay, so this tree is very fruitful.
ಈ ಮರ ಬಹಳ ಫಲಿಸುವಂತ ಮರವಾಗಿತ್ತು. What is important in this tree? ಈ ಒಂದು ಮರದಲ್ಲಿ ಮುಖ್ಯವಾದಂತ ಸಂಗತಿ ಯಾವುದಾಗಿದೆ? Fruit or root? ಫಲವ ಅಥವಾ ಬೇರ? Fruit or root? Root, right? Root is important. ಬೇರು ಬಹಳ ಪ್ರಾಮುಖ್ಯವಾದ ವಿಷಯ. If root is good, fruit is automatic. ಯಾವಾಗ ಬೇರು ಒಳ್ಳೆಯದಾಗಿರ್ತೈತೋ ಅದರ ಫಲ ಸಹ ಒಳ್ಳೆಯದಾಗಿರುತ್ತದೆ. Okay, praise the Lord. Praise the Lord. If the root is false gospel, ಒಂದು ವೇಳೆ ಬೇರು ಅನ್ನುವಂಥದ್ದೇ ತಪ್ಪಾದ ಸುವಾರ್ತೆ ಆದ್ರೆ, ಓಕೆ, ಇದಕ್ಕೆ ನಿಮಗೆ ರಕ್ಷಣೆಯ ನಿಶ್ಚಯತೆ ಇಲ್ಲ. ಯಾಕೆ? ಕೆಲವೊಮ್ಮೆ ನಾವು ಒಳ್ಳೆ ಜೀವನ ಜೀವಿಸ್ತೇವೆ, ಕೆಲವೊಮ್ಮೆ ಕೆಟ್ಟ ಕೆಲಸಗಳು ಮಾಡ್ತೇವೆ, ಹಂಗಾಗಿ ನಮಗೆ ನಿಶ್ಚಯತೆ ಇಲ್ಲ ನಾನು ರಕ್ಷಣೆ ಹೊಂದಿದ್ದೀನಾ ಇಲ್ವಾ ಎಂಬುದಾಗಿ, ರೈಟ್? ಸೊ ಸಮಟೈಮ್ಸ್ ವಿ ಲಿವ್ ಅ ಗುಡ್ ಲೈಫ್, ಸಮಟೈಮ್ಸ್ ವಿ ಸಿನ್ ಆರ್ ಡೂ ಅ ಮಿಸ್ಟೇಕ್, ಸಡನ್ಲಿ ವಿ ಫಾಲ್ ಇನ್ ಟು ದ ಟ್ರ್ಯಾಪ್ ಥಿಂಕಿಂಗ್ ದಟ್ ವಿ ಡೋಂಟ್ ಹ್ಯಾವ್ ಸಾಲ್ವೇಷನ್. ಯಾವಾಗಾದ್ರೆ ರಕ್ಷಣೆ ನಮ್ಮ ಪುಣ್ಯ ಕ್ರಿಯೆಗಳ ಮೇಲೆ, ನಮ್ಮ ಒಳ್ಳೆಯ ಕ್ರಿಯೆಗಳ ಮೇಲೆ ಆಧಾರಗೊಂಡಿರುವಂತದ್ದಾದ್ರೆ, ಕೆಲವೊಮ್ಮೆ ನಾವು ಒಳ್ಳೆಯ ಕ್ರಿಯೆಗಳನ್ನು ಮಾಡುವವರಾಗಿರ್ತೇವೆ, ಕೆಲವೊಮ್ಮೆ ನಾವು ತಪ್ಪಾದ ಕ್ರಿಯೆಗಳನ್ನು ಮಾಡುವವರಾಗಿರ್ತೇವೆ. ಅಂತ ಸಂದರ್ಭದಲ್ಲಿ ಅದನ್ನು ನಂಬುವಂತ ವ್ಯಕ್ತಿ, ಅಂದ್ರೆ ತಪ್ಪಾದ ಸುವಾರ್ತೆ ನಂಬುವಂತ ವ್ಯಕ್ತಿಗೆ ರಕ್ಷಣೆಯ ನಿರೀಕ್ಷೆ ಇರುವುದಿಲ್ಲ. ತಪ್ಪಾದದು ಅಂದ್ರೆ ಯಾವುದೋ ದೊಡ್ಡ ವಿಷಯ ಇರ್ಬೇಕಂತಿಲ್ಲ. ಲೈಕ್ ಯು ಮೇ ಥಿಂಕ್ ಅ ಬಿಗ್ ಥಿಂಗ್ಸ್ ಲೈಕ್ ಅಡಲ್ಟ್ರಿ ಆರ್ ಡ್ರಿಂಕಿಂಗ್, ಸ್ಮೋಕಿಂಗ್ ನೀಡ್ ನಾಟ್ ಬಿ ದ ಬಿಗ್ ಥಿಂಗ್ಸ್. ಈವನ್ ದ ವರ್ಡ್ ಆಫ್ ಗಾಡ್ ಸೇಸ್ ಇಫ್ ಯು ಹ್ಯಾವ್ ಆಂಗರ್ ಗ್ರಡ್ಜ್ ಅಪಾನ್ ಯುವರ್ ಬ್ರದರ್, ಇಟ್ ಈಸ್ ಲೈಕ್ ಮರ್ಡರ್. ತಪ್ಪಾದ ಸಂಗತಿಗಳನ್ನು ಯಾಕೆ ಮಾಡ್ತಾರೆ ಎಂಬ ಒಂದು ಪ್ರಶ್ನೆಗೆ, ತಪ್ಪಾದ ಸಂಗತಿಗಳನ್ನು ಕೂಡ ದೊಡ್ಡ ದೊಡ್ಡ ಪಾಪಗಳ ಅಂದ್ರೆ ವ್ಯಭಿಚಾರ, ಕಳ್ಳತನ, ಕೊಲೆ ಇಂಥದ್ದಾಗದೆ ಆಗಿಲ್ಲದೆ ಇರಬಹುದು. ಬಟ್ ಆದ್ರೆ ನಿನ್ನ ಸಹೋದರನನ್ನು ಮೂರ್ಖ ಅಥವಾ ನೀಚ ಅಂತ ಹೇಳಿದ್ರು ಸಹ ಅದು ಸಹ ದೇವರ ದೃಷ್ಟಿಯಲ್ಲಿ ತಪ್ಪಾದ ಸಂಗತಿ ಆಗಿರ್ತೈತೆ. ದೊಡ್ಡ ತಪ್ಪಾದ್ರೂ ಸರಿ, ಚಿಕ್ಕ ತಪ್ಪಾದ್ರೂ ಸರಿ, ಎರಡು ಒಂದೇ. ಓಕೆ, ತಪ್ಪು ತಪ್ಪೆ, ಸಿನ್ ಇಸ್ ಸಿನ್. ಓಕೆ, ವೆದರ್ ಇಟ್ಸ್ ಬಿಗ್ ಸಿನ್ ಆರ್ ಸ್ಮಾಲ್ ಸಿನ್, ಇಟ್ಸ್ ಇನ್ ದ ಫ್ಲೆಶ್, ಡನ್ ಇನ್ ದ ಫ್ಲೆಶ್. Okay, but if you depending upon your works with this false gospel means you have the burden to get salvation, right? ನೋಡಿ, ಸತ್ಯ ಸುವಾರ್ತೆಗೆ ವಿರುದ್ಧವಾದಂತ ತಪ್ಪಾದ ಸುವಾರ್ತೆ ಎಂಬುದಾಗಿ ಸತ್ಯವೇದ ಹೇಳುವಂತ ಸಂಗತಿ ಯಾವುದಂದ್ರೆ, ನಮ್ಮ ಪುಣ್ಯ ಕ್ರಿಯೆಗಳ ಮೇಲೆ ನಮ್ಮ ರಕ್ಷಣೆ ಆಧಾರಗೊಂಡಿರುವಂತ ಸಂಗತಿ. Okay, so if you are depending upon your own self, then your roots are not firm. It is sometimes strong, sometimes nothing. ನೋಡಿ, ನಿಮ್ಮ ರಕ್ಷಣೆಗೋಸ್ಕರ ನಿಮ್ಮ ಕ್ರಿಯೆಗಳ ಮೇಲೆ ನೀವು ಆತುಕೊಂಡಂತವರಾದ್ರೆ, ಕೆಲವೊಮ್ಮೆ ನಿಮ್ಮ ಕ್ರಿಯೆಗಳು ತಪ್ಪಾಗಿರ್ತವೆ, ಕೆಲವೊಮ್ಮೆ ಒಳ್ಳೆಯದಾಗಿರ್ತವೆ. Okay, such person will be fruitful sometimes, that person also, same person will go into depression sometimes. ಅಂತ ವ್ಯಕ್ತಿ ತನ್ನ ಕ್ರಿಯೆಗಳು ಕೆಲವೊಮ್ಮೆ ವೇವರಾಗಿರುವುದರಿಂದ, ಒಳ್ಳೆಯದು ಕೆಟ್ಟದಾಗಿರುವುದರಿಂದ ಅವರಿಗೆ ರಕ್ಷಣೆ ನಿರೀಕ್ಷಣೆ ಇಲ್ಲದಿರುವ ಕಾರಣ ಆತನು ಆ ನಿಶ್ಚಯತೆಯಲ್ಲಿ ಇರುವುದಿಲ್ಲ, ಆತನು ಕದಲ್ತಾ ಇರುವಂತ ಆತನಾಗಿರ್ತಾನೆ. Okay, some questions like this may pop into our mind. Did God abandon me because I did some mistake? ಕೆಲವೊಮ್ಮೆ ಕೆಲವು ಪ್ರಶ್ನೆಗಳು ನಮ್ಮ ರಕ್ಷಣೆ ವಿಷಯವಾಗಿ ನಮ್ಮ ಮನಸ್ಸಿನಲ್ಲಿ ಇರುವಂತವಾಗಿರ್ತವೆ. ಹೇಗಂದ್ರೆ, ನಾನೇನಾದ್ರೂ ತಪ್ಪಾದ ಕಾರ್ಯಗಳನ್ನು ಮಾಡಿದ್ರೆ ದೇವರು ನನ್ನನ್ನು ಅಲ್ಲಗಳೆಯುತ್ತಾನಾ? Did God abandon me because I have did some mistake? ನಾನು ಏನಾದ್ರೂ ತಪ್ಪಾದ ಕೆಲಸ ಮಾಡಿದರೆ ದೇವರು ನನ್ನನ್ನು ಅಲ್ಲಗಳೆಯುತ್ತಾನಾ? Rejecting. Or what if I die and I did not confess some sin in my life? What happens ನೋಡಿ, after salvation? Yes. ರಕ್ಷಣೆ ಹೊಂದಿದ ನಂತರ ಏನಾದ್ರೂ ನಾವು ತಪ್ಪು ಮಾಡಿದೆ, ಸತ್ತು ಹೋದರೆ, ನಾನಿನ್ನು ಆ ತಪ್ಪುದ ಬಗ್ಗೆ ನಾನು ಅರಿಕೆ ಮಾಡದೆ, ಕ್ಷಮಾಪಣೆ ಕೇಳದೆ ನಾನು ಸತ್ತು ಹೋಗುವಂತದ್ದಾದ್ರೆ ನಾನು ಪರಲೋಕಕ್ಕೆ ಹೋಗ್ತೇನಾ, ನರಕಕ್ಕೆ ಹೋಗ್ತೇನಾ? ಇಂಥ ಪ್ರಶ್ನೆಗಳು. Last time we saw one example, right? ಇದಕ್ಕೆ ಒಂದು ಎಕ್ಸಾಂಪಲ್ ಉದಾಹರಣೆ ನಾವು ನೋಡಿದೆವು. ಇವತ್ತು ಯೇಸು ಸ್ವಾಮಿ ಬರೋದಾದ್ರೆ ನಾವು ಎಲ್ಲಿ ಹೋಗ್ತೇವೆ? ನರಕಕ್ಕೆ ಹೋಗ್ತೇವಾ, ಅವರೊಂದಿಗೆ ಸ್ವರ್ಗಕ್ಕೆ ಹೋಗ್ತೇವಾ? ನಾವು ಒಂದು ವೇಳೆ ಯೇಸು ಸ್ವಾಮಿ ಇವತ್ತೇ ಹೀಗಲೇ ಬರುವಂತದ್ದಾದ್ರೆ ನಾವು ಪರಲೋಕಕ್ಕೆ ಹೋಗ್ತೇವಾ, ನರಕಕ್ಕೆ ಹೋಗ್ತೇವಾ? ಇಂಥ ಪ್ರಶ್ನೆಗಳು. Who can answer these questions? ಈ ಪ್ರಶ್ನೆಗಳಿಗೆ ಯಾರು ಉತ್ತರವನ್ನು ಕೊಡ್ತಾರೆ? Who can tell boldly that I will be with the Lord? ಯಾರು ಧೈರ್ಯವಾಗಿ ಹೇಳಬಲ್ಲರು ನಾನು ದೇವರಲ್ಲಿದ್ದೇನೆ ಎಂಬುದಾಗಿ? Praise God. Praise the Lord. Anything happens, I will be with the Lord, right? ಏನೇ ಆಗ್ಲಿ ಸಹ ನಾನು ಕರ್ತನೊಂದಿಗೆ ಇರ್ತೇನೆ ಎಂಬುದಾಗಿ ಯಾರು ಧೈರ್ಯವಾಗಿ ಹೇಳಬಲ್ಲರು? If I am alive, I am fruitful. ನಾನು ಜೀವಿಸ್ತೇನಾ, ದೇವರಿಗಾಗಿ ಕಾರ್ಯ ಮಾಡ್ತೇನೆ ಅಥವಾ ಫಲಿಸುತ್ತೇನೆ? If I am not alive, I will be with the Lord. ಒಂದು ವೇಳೆ ನಾನು ಈ ಲೋಕವನ್ನು ಬಿಡ್ತೇನಾ, ನಾನು ಕರ್ತನೊಂದಿಗೆ ಇರ್ತೇನೆ? Who can tell that? ಈ ಒಂದು ನಿಶ್ಚಯಿತವೊಂದಿಗೆ ಯಾರು ಧೈರ್ಯವಾಗಿ ಹೇಳಬಲ್ಲರು? True gospel or false gospel? ತಪ್ಪಾದ ಸುವಾರ್ತೆಯನ್ನು ನಂಬುವವರ ಅಥವಾ ಸತ್ಯ ಸುವಾರ್ತೆಯನ್ನು ನಂಬುವವರು ಧೈರ್ಯವಾಗಿ ಹೇಳಬಲ್ಲರು. True gospel means what? ಸತ್ಯ ಸುವಾರ್ತೆ ಅಂದ್ರೆ ಏನು? Yeah, what is true gospel? Say in one word, burden of salvation is upon God. Okay? ನಮ್ಮ ರಕ್ಷಣೆಯ ಭಾರ ಅಥವಾ ನಮ್ಮ ರಕ್ಷಣೆಯ ಹೊಣೆ ದೇವರ ಮೇಲಿರುವಂತದ್ದು, ಅಥವಾ ನಮ್ಮ ರಕ್ಷಣೆಗಾಗಿ ದೇವರಲ್ಲೇ ಭರವಸೆ ಇಟ್ಟಿರುವಂತದ್ದು. Okay, so if your roots are not false gospel, if it is true gospel, okay? ಒಂದು ವೇಳೆ ಮರದ ಬೇರು ತಪ್ಪಾದ ಸುವಾರ್ತೆ ಅಲ್ಲ, ಅದು ಸತ್ಯ ಸುವಾರ್ತೆ ಆದ್ರೆ, see, let's think of roots as our faith. Okay, faith. ಈ ಒಂದು ವ್ಯಕ್ತಿಯ ಬೇರು ನಂಬಿಕೆ ಆಗಿರ್ತೈತೆ. Okay, this faith is on true gospel. It is rooted. This ground is true gospel. ಅಂದ್ರೆ ಆತನ ಬೇರು ಅಂದ್ರೆ ಆತನ ನಂಬಿಕೆ ಸುವಾರ್ತೆ ದೇವರ ಮೇಲೇನೆ ಆತುಕೊಂಡಿರುವಂತದ್ದಾಗಿರ್ತೈತೆ. Okay, now this person is stable. Why? Because it is not dependent on that person but on God himself. ಈತನ ನಂಬಿಕೆ ಕ್ರಿಸ್ತನಲ್ಲೇ ಬೇರೂರಿಕೊಂಡಿರುವ ಕಾರಣ ಈತನು ದೃಢವಾಗಿರುವಂತ ಆತನಾಗಿರ್ತಾನೆ. Because he is perfect, not me.
ಯಾಕಂದ್ರೆ ಆತನ ನಂಬಿಕೆ ಹೇಗಿರ್ತೈತೆ ಅಂದ್ರೆ ನನ್ನ ರಕ್ಷಿಸಿರುವಂತ ದೇವರು ಆತನು ಪರ್ಫೆಕ್ಟ್ ಪರಿಪೂರ್ಣನಾಗಿದ್ದಾನೆ. If it is dependent on me until the last day, I don't have any hope. ಒಂದು ವೇಳೆ ನನ್ನ ಮೇಲೆ ನನ್ನ ರಕ್ಷಣೆ ಆಧಾರಗೊಂಡಿರುವಂತದ್ದಾದ್ರೆ ನಾನು ಪರ್ಫೆಕ್ಟ್ ಅಲ್ಲ, ಆದ್ರಿಂದ ನನ್ನ ರಕ್ಷಣೆ ಬಗ್ಗೆ ನಾನು ನಿಶ್ಚಯತೆಯನ್ನು ಹೊಂದಿರುವುದಕ್ಕೆ ಸಾಧ್ಯವಾಗುವುದಿಲ್ಲ. Okay, did you understand? ನಿಮಗೆ But ಅರ್ಥವಾಯಿತಾ? if it is true gospel, he is perfect, he finished the work, so henceforth I will be what? Stable. ಯಾವಾಗಾದ್ರೂ ಒಬ್ಬ ವ್ಯಕ್ತಿ ಸತ್ಯ ಸುವಾರ್ತೆಯಲ್ಲಿ ಬೇರೂರುಕೊಂಡಿರುವಂತವನಾಗಿರ್ತಾನೋ ಆತನು ರಕ್ಷಣೆಯ ನಿಶ್ಚಯತೆಯನ್ನು ಹೊಂದಿಕೊಂಡಿರುವಂತ ಆತನಾಗಿರ್ತಾನೆ. ಎಂಥ ಪರಿಸ್ಥಿತಿಯಲ್ಲಿ ಆತನು ಕದಲುವುದಿಲ್ಲ. Praise the Lord. Praise the Okay, Lord. let's read one scripture portion. Ephesians chapter 2, verse 8 and 9. ಕೆಲವು ದೇವರ ವಾಕ್ಯದಿಂದ ವಾಕ್ಯ ಭಾಗಗಳನ್ನು ನಾವು ನೋಡಿಕೊಳ್ಳೋಣ. ಎಫೆಸದವರಿಗೆ ಬರೆದಂತಹ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ 8-9. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆ ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ, ಆದದ್ರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. Amen. Praise the Lord. Amen. See, this verse is very clear. Paul is explaining very beautifully that our salvation is only by his grace and we receive it by what? Faith. ಇಲ್ಲಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿದೆ. ಪೌಲನು ತುಂಬಾ ಅದ್ಭುತವಾಗಿ ಇದನ್ನು ವಿವರಿಸುವಂತ ಆತನಾಗಿರ್ತಾನೆ. ನಮ್ಮ ರಕ್ಷಣೆ ನಮ್ಮ ಪುಣ್ಯ ಕ್ರಿಯೆಗಳ ಮೇಲೆ ಆಧಾರಗೊಂಡಿಲ್ಲ, ಇದು ದೇವರ ಕೃಪೆಯಿಂದಲೇ ನಂಬಿಕೆಯ ಮೂಲಕ ಎಂಬುದಾಗಿ. Okay, are you all here? Yes. Do you agree with the word of God? ನೀವೆಲ್ಲರೂ ದೇವರ ವಾಕ್ಯದೊಂದಿಗೆ ಸಮ್ಮತಿಸ್ತೀರಾ? Okay, 9th verse. Shall we read again? 9ನೇ ವಚನವನ್ನು ಇನ್ನೊಮ್ಮೆ ನಾವು ಓದೋಣ. ಅದು ದೇವರ ವರವೇ, ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ, ಆದದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. Praise the Lord. Praise the Lord. ಯಾವ್ದ್ರಿಂದ ಉಂಟಾಗಲಿಲ್ಲ? ಪುಣ್ಯ ಕ್ರಿಯೆಗಳಿಂದ ಅದು ಉಂಟಾಗಲಿಲ್ಲ. Praise God. So henceforth nobody can boast because it is not by their works. Whatever they do, they cannot receive salvation. It is only God's doing. ದೇವರ ವಾಕ್ಯ ಹೇಳ್ತೈತೆ ಅದು ರಕ್ಷಣೆ ಅನ್ನುವಂಥದ್ದು ನಮ್ಮ ಸತ್ಕ್ರಿಯೆಗಳಿಂದ ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ, ಆದದರಿಂದ ನಾನು ಇದನ್ನು ಮಾಡಿದ ಅದಕ್ಕೆ ನನಗೆ ರಕ್ಷಣೆ ಸಿಕ್ಕಿತು ಎಂಬುದಾಗಿ ಯಾರಿಗೂ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವಿಲ್ಲ. Praise the Lord. Amen. That is the true gospel. ಅದು ಸತ್ಯ ಸುವಾರ್ತೆ. If our faith is in the true gospel, ನಮ್ಮ ನಂಬಿಕೆ ಒಂದು ವೇಳೆ ಸತ್ಯ ಸುವಾರ್ತೆಯಲ್ಲಿ ನೆಲೆಗೊಂಡಿರದಿದ್ದರೆ it will produce humbleness in you because it is not our doing, it is God's doing. ಒಂದು ವೇಳೆ ನಮ್ಮ ನಂಬಿಕೆ ಸತ್ಯ ಸುವಾರ್ತೆಯಲ್ಲಿ ನೆಲೆಗೊಂಡಿರುವಂತದ್ದಾದ್ರೆ ಅದು ನಮ್ಮಲ್ಲಿ ವಿನಯತೆಯನ್ನು ಅಥವಾ ದೀನತೆಯನ್ನು ಹೊರ ತರುವಂತದ್ದಾಗಿರ್ತದಾಗಲಿ ಹೆಮ್ಮೆಯನ್ನಲ್ಲ. Okay, you see, the people who believe in the false gospel means in their own works, in their own good deeds, they depend their salvation on them, on those. In those people, you will see a religious mindset. ನೋಡಿ, ಯಾರು ತಪ್ಪಾದ ಸುವಾರ್ತೆಯಲ್ಲಿ ನೆಲೆಗೊಂಡಿರುವಂತವರಂದ್ರೆ ಅವರು ತಮ್ಮ ರಕ್ಷಣೆಗೆ ತಮ್ಮ ಕ್ರಿಯೆಗಳನ್ನು ಆಧಾರ ಮಾಡಿಕೊಂಡಿರ್ತಾರೆ. ನಾನು ಒಳ್ಳೆಯದಾಗಿ ಜೀವಿಸಿದ್ರೆ ನಾನು ಪರಲೋಕಕ್ಕೆ ಹೋಗ್ತೇನೆ, ಯೇಸು ಬಂದ್ರೆ ಎತ್ತಲ್ಪಡ್ತೇನೆ ಎಂಬುದಾಗಿ ಈ ರೀತಿ ತಮ್ಮ ಕ್ರಿಯೆಗಳ ಮೇಲೆ ಆತುಕೊಂಡಿರ್ತಾರೆ. ಇದು ಒಂದು ಧಾರ್ಮಿಕವಾದ ಮನಸ್ತತ್ವವನ್ನು ಬೆಳೆಸುವಂತದ್ದಾಗಿರ್ತದೆ. Okay, in them you will see one certain type of pride, if you have noticed. ಅಷ್ಟು ಮಾತ್ರವಲ್ಲ, ಅಂತ ವ್ಯಕ್ತಿಗಳಲ್ಲಿ ಒಂದು ತರಹವಾದ ಒಂದು ಹೆಮ್ಮೆ ಆಹಮನ್ನು ನಾವು ನೋಡುವಂತವರಾಗಿರ್ತೇವೆ. Okay, one of my friends, he was saying like this. ಒಬ್ಬ ನಮ್ಮ ಸ್ನೇಹಿತರು ಒಬ್ಬರು ಹೀಗೆ ಹೇಳ್ತಾ ಇದ್ರು, why do you preach about grace? It will take the people to sin. ನೀವು ಯಾಕೆ ಕೃಪೆ ಬಗ್ಗೆ ಮಾತನಾಡ್ತೀರಾ? ಅದು ಜನರನ್ನು ಪಾಪಕ್ಕೆ ನಜಿಸುತ್ತದೆ ಎಂಬುದಾಗಿ. So I asked, can any person stay without sin? I mean, apart from the grace of God, unless the grace of God sets them free. ದೇವರ ಕೃಪೆ ಒಬ್ಬನನ್ನು ಪಾಪದಿಂದ ಬಿಡುಗಡೆ ಮಾಡದಿದ್ದರೆ ಯಾವ ವ್ಯಕ್ತಿಯಾದರೂ ಪಾಪ ಮಾಡದೆ ಜೀವಿಸಲಿಕ್ಕೆ ಸಾಧ್ಯವಾಗ್ತೈತಾ ಎಂಬುದಾಗಿ ನಾನು ಕೇಳಿದೆ. And he said, I have seen so many people who live very nishtavantike jivana, like they live very honest, pure life. I think they don't have any sin, he said. ಅವ್ರು ಹೇಳಿದ್ರು, ಅಯ್ಯೋ, ನಾನು ಎಷ್ಟೋ ಜನರನ್ನು ತುಂಬಾ ನಿಷ್ಠಾವಂತರಾಗಿ ದೇವರಿಗೆ ಜೀವಿಸುವಂತದ್ದನ್ನು ತಪ್ಪನ್ನೇ ಮಾಡದೆ ಜೀವಿಸುವವರನ್ನು ನಾನು ಎಷ್ಟೋ ಜನರನ್ನು ನೋಡಿದ್ದೇನೆ ಎಂಬುದಾಗಿ. I asked him, who told you that? ಅದನ್ನು ನಿಮಗೆ ಯಾರು ಹೇಳಿದ್ರು ಎಂಬುದಾಗಿ ನಾನು ಕೇಳಿದೆ. He said, they only told. ಅವರೇ ಹೇಳಿದರು, ಜೀವಿಸುವವರೇ ಹೇಳಿದರು ಎಂಬುದಾಗಿ. Isn't that boasting? ಅದು ಹೊಗಳಿಕೊಳ್ಳುವಂತದ್ದಲ್ಲವೇ? Isn't that pride? ಅದು ಹೆಮ್ಮೆ ಪಡುವಂತದ ಆಹಂ ತೋರಿಸುವಂತದ್ದಲ್ಲವೇ? In that word, in that dialogue itself, there is pride. ಆ ಒಂದು ಡೈಲಾಗ್ ಅಲ್ಲೇ, ಆ ಒಂದು ಸ್ಟೇಟ್ಮೆಂಟ್ ಅಲ್ಲೇ ಅಲ್ಲಿ ಹೆಮ್ಮೆ ಕಾಣುವಂತದ್ದಾಗಿರ್ತದೆ. Okay, so our pride is in Jesus only. ನೋಡಿ, ದೇವರ ವಾಕ್ಯ ಹೇಳ್ತೈತೆ, ಹೊಗಳಿಕೊಳ್ಳುವವನು ಕರ್ತನಲ್ಲಿಯೇ ಮತ್ತು ಹೊಗಳಿಕೊಳ್ಳಲಿ ಎಂಬುದಾಗಿ. Praise the Lord. Praise the Lord. Okay, Matthew 7:23 we'll read. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 23ನೇ ವಚನಕ್ಕೆ ನಾವು ಸತ್ಯವೇದವನ್ನು ತಿರುಗಿಸೋಣ. ಆಗ ನಾನು ಅವರಿಗೆ, ನಾನೆಂದೂ ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿ ಬಿಡುವೆನು. Okay, praise the Lord. Praise the Lord. See, here Jesus is telling one example. ಇಲ್ಲಿ ಯೇಸು ಸ್ವಾಮಿ ಒಂದು ಉದಾಹರಣೆಯನ್ನು ಆತನು ಹೇಳ್ತಾ ಇದ್ದಾರೆ. There are some people who come to Jesus Christ in the last day or the day of judgment and say that, Lord, we have done so many things for you.
ಅಲ್ಲಿ ಆತನು ಹೇಳ್ತಿರುವಂತಹ ಸಂಗತಿ, ತೀರ್ಪಿನ ದಿನದಲ್ಲಿ ಅನೇಕರ ಆತನ ಎದುರಲ್ಲಿ ನಿಂತುಕೊಂಡವರಾಗಿ, ಸ್ವಾಮಿ ನಿನಗೋಸ್ಕರ ನಾವು ಅದನ್ನು ಇದನ್ನು ಅನೇಕ ಕಾರ್ಯಗಳನ್ನು ಮಾಡಿದ್ದೇವೆ ಎಂಬುದಾಗಿ ಹೇಳ್ತಾರೆ. In your name we chased demons, in your name we did healings, miracles, lot of things. ಅವ್ರು ಹೇಳ್ತಾರೆ, ಅಯ್ಯ ನಾವು ನಿನ್ನ ಹೆಸರಿನಲ್ಲಿ ದೆವ್ವಗಳನ್ನು ಹೊರಗಿಸಿದ್ದೇವೆ, ರೋಗಿಗಳನ್ನು ಗುಣ ಮಾಡಿದ್ದೇವೆ, ಆ ಕಾರ್ಯಗಳನ್ನು ಈ ಕಾರ್ಯಗಳನ್ನು ನಿನಗೋಸ್ಕರ ನಿನ್ನ ನಾಮದಲ್ಲಿ ಮಾಡಿದ್ದೇವೆ ಎಂಬುದಾಗಿ. And Jesus is saying, I will tell to them, I will tell, I don't know you. ಯೇಸು ಸ್ವಾಮಿ ಹೇಳ್ತಾರೆ, ನಾನು ಅವರಿಗೆ ಹೀಗೆ ಹೇಳಿದೆನು, ಅದು ನಿಮ್ಮನ್ನು ನಾನು ಅರಿಯೆನು ಎಂಬುದಾಗಿ. And he also says, in English it says, depart from me, you workers of lawlessness. ಆತನು ಹೀಗೆ ಹೇಳಿದನಂತೆ, ದೇವರ ವಾಕ್ಯ ಹೇಳ್ತೈತೆ, ನನ್ನಿಂದ ನೀವು ತೊಲಗಿ ಹೋಗಿರಿ, ನೀವು ಧರ್ಮವನ್ನು ಮೀರಿ ನಡೆಯುವಂತವರು ಎಂಬುದಾಗಿ. Praise the Lord. Praise the Lord. Who are these people? ಯಾರು ಈ ಜನರು? These are religious minds. ಇವರೆಲ್ಲರೂ ಧಾರ್ಮಿಕವಾದ ಮನಸ್ತತ್ವವನ್ನು ಹೊಂದಿರುವಂತವರು. They come in the name of the Lord. ಅವರು ದೇವರ ಹೆಸರಿನಲ್ಲಿಯೇ ಬರುವಂತವರು. But they have not done God's will. ಆದ್ರೆ ಅವರು ದೇವರ ಚಿತ್ತವನ್ನು ಮಾಡುವವರಾಗಿರುವುದಿಲ್ಲ. What is God's will? ಯಾವುದು ದೇವರ ಚಿತ್ತ? Jesus. Amen. ಯೇಸುವೇ Praise God. Can you say Jesus? Jesus is God's will. Amen. ಯೇಸುವೇ ದೇವರ ಚಿತ್ತವಾಗಿದ್ದಾನೆ. For you to put faith in Jesus, that is God's will. ನೋಡಿ, ಯಾವ ಒಬ್ಬ ವ್ಯಕ್ತಿ ತನ್ನ ರಕ್ಷಣೆಗೋಸ್ಕರ ಕ್ರಿಸ್ತನಲ್ಲಿ ಮಾತ್ರ ಭರವಸವಿಡುವಂತದ್ದು ಅದು ದೇವರ ಚಿತ್ತ. Not on self or religion. ರಕ್ಷಣೆಗೋಸ್ಕರ ತನ್ನ ಮೇಲೆ ತನ್ನ ಸ್ವಂತ ಕ್ರಿಯೆಗಳ ಮೇಲೆ ನಂಬಿಕೆ ಯೇಸು ಸ್ವಾಮಿ ಮೇಲೆ ಮಾತ್ರ ನಂಬಿಕೆ ಇಡುವಂತದ್ದೇ ಮನುಷ್ಯನ ವಿಷಯದಲ್ಲಿ ದೇವರ ಚಿತ್ತವಾಗಿದೆ. What does John 3:16 say? ಯೋಹಾನ ಸುವಾರ್ತೆ 3:16 ಏನಂತ ಹೇಳ್ತೈತೆ? It explains about what is God's will, right? ಅಲ್ಲಿ ದೇವರ ಚಿತ್ತವೇನೋ ಅದು ಆ ವಚನ ವಿವರಿಸುವಂತದ್ದಾಗಿದೆ. That God sent his only son Jesus Christ for us. ದೇವರು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟಿದ್ದಾನೆ. That whoever believes in him will not perish but have eternal life. ನೋಡಿ, ಆತ ನಂಬುವ ಒಬ್ಬನಾದರೂ ನಾಶವಾಗುವುದಿಲ್ಲ, ಅವನು ನಿತ್ಯ ಜೀವನ ಹೊಂದುತ್ತಾನೆ. The next verse says that he did not send him to judge the world, condemn the world, but to save the world. ನೋಡಿ, ಅಲ್ಲಿ ಅದರ ನಂತರ ವಚನ 17ನೇ ವಚನ ಹೇಳ್ತೈತೆ, ಆತನು ತೀರ್ಪು ಮಾಡುವುದಕ್ಕೆ ಬರಲಿಲ್ಲ, ಯಾರಿಗೂ ನ್ಯಾಯ ತೀರ್ಪನ್ನು ಮಾಡಲಿಕ್ಕೆ ಬರಲಿಲ್ಲ, ಆತನ ರಕ್ಷಣೆ ಮಾಡುವುದಕ್ಕೆ ಬಂದಿದ್ದೇನೆಂಬುದಾಗಿ. Praise the Lord. Praise the Lord. Now tell me, do you believe Jesus? ಹಾಗಾದ್ರೆ ನೀವು ಕ್ರಿಸ್ತನಲ್ಲಿ ನಂಬಿಕೆ ಇಡುವವರಾಗಿದ್ದೀರಾ? Do you believe in his death and resurrection? ನಿನ್ನ ರಕ್ಷಣೆ ನಿಮಿತ್ತ, ನಿನ್ನ ರಕ್ಷಣೆಗಾಗಿ ಆತನ ಮರಣ ಪುನರುತ್ಥಾನಗಳನ್ನು ನಂಬುವ ವ್ಯಕ್ತಿಯಾಗಿದ್ದೀಯಾ? Yes. Yes. Then you are saved. ಹಾಗಾದ್ರೆ ನೀವು ರಕ್ಷಣೆ ಹೊಂದಿದ್ದೀರಿ. How do I know? How do I know? ಹೇಗೆ ನನಗೆ ಗೊತ್ತಾಗ್ತದೆ ನೀವು ರಕ್ಷಣೆ ಹೊಂದಿದ್ದೀರಿ? Let's read Romans 10:9. ರೋಮ ಪತ್ರಿಕೆ 10:9. Praise the Lord. Praise the Lord. This verse says that whoever confesses with their mouth that Jesus is the Lord, ಯಾರಾದ್ರೆ ಯೇಸುವನ್ನೇ ಕರ್ತನೆಂದು ತಮ್ಮ ಬಾಯಿಂದ ಅರಿಕೆ ಮಾಡಿಕೊಂಡು and believe in their heart that God raised him from the dead, ದೇವರು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದಾನೆಂಬುದಾಗಿ ತಮ್ಮ ಹೃದಯದಿಂದ ನಂಬಿದರೆ ಅವರಿಗೆ Praise God. ರಕ್ಷಣೆ ಆಗುವುದು. they will be saved. ಅವರು Hallelujah. ರಕ್ಷಣೆ ಹೊಂದುವರು. Praise God. Praise the Lord. Do you believe this? ನೀವು ಇದನ್ನು ನಂಬುತ್ತೀರಾ? Yes. Then you are saved. ನೀವು ಹಾಗಾದ್ರೆ ನೀವು ರಕ್ಷಣೆ ಹೊಂದಿದ್ದೀರಿ. Amen. ಆಮೆನ್. What is the guarantee? God's word. ಇದಕ್ಕೆ Right? ಇರುವಂತ ರುಜುವೇನಾಗಿದೆ ದೇವರ ವಾಕ್ಯ. Praise the Lord. Amen. Anything may fall apart, anything may become nil, but God's word remains forever. ಯಾವುದಾದ್ರೂ ಇಲ್ಲದೆ ಹೋಗ್ತೈತೆ, ಯಾವುದಾದ್ರೂ ನಡೆಯದೆ ಹೋಗ್ತೈತೆ, ಬಟ್ ದೇವರ ವಾಕ್ಯ ಸದಾ ಇರುವಂತದ್ದಾಗಿರ್ತೈತೆ. Praise the Lord. Praise the Lord. So that's why it is because of his grace and by faith alone. ಆದದ್ರಿಂದ ನಮ್ಮ ರಕ್ಷಣೆ ದೇವರ ಕೃಪೆಯಿಂದಲೇ, ನಮ್ಮ ನಂಬಿಕೆಯ ಮೂಲಕವೇ. When the word of God is so clear, right? ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿದಲ್ವಾ? But still we have seen last week, we have seen the list of all the false gospels. ನಮ್ಮ ರಕ್ಷಣೆ ನಮಗೆ ಹೇಗೆ ಸಿಗುತ್ತದೆ ಎಂಬುದಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಸಹ, ಕಳೆದ ವಾರ ನಾವು ನೋಡಿದೇವಲ್ವಾ, ಅನೇಕರು ತಮ್ಮ ರಕ್ಷಣೆಗಾಗಿ ತಮ್ಮ ಕ್ರಿಯೆಗಳ ಮೇಲೆ ಆತುಕೊಳ್ಳುವಂತವರಾಗಿರ್ತಾರೆ. Okay, 9 types of false gospels we have seen. ನಾವು ಲಾಸ್ಟ್ ಟೈಮ್ ನಾವು ನೋಡಿದೆವು 9 ತರವಾದ ತಪ್ಪಾದ ಸುವಾರ್ತೆಗಳು ಕ್ರೈಸ್ತವ ಸಮಾಜದಲ್ಲಿ ಇರುವಂತದ್ದನ್ನು. Although the word of God is very clear, ದೇವರ ವಾಕ್ಯವು ಇಷ್ಟು ಸ್ಪಷ್ಟವಾಗಿದ್ದಾಗ್ಯೂ because of lack of understanding, people go into wrong teachings. ದೇವರ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದ ಕಾರಣ ತಪ್ಪಾದ ಸುವಾರ್ತೆಗೆ ಹೋಗುವಂತವರಾಗಿರ್ತಾರೆ. Praise the Lord. Praise the Lord. See, you are good people. ನೀವು ಒಳ್ಳೆ ಜನ. You learned inductive Bible study. ನೀವು ದೇವರ ವಾಕ್ಯ ಸತ್ಯವೇದ ಅಧ್ಯಯನಕ್ಕೆ ಬರ್ತಾ ಇದ್ದೀರಾ, ದೇವರ ವಾಕ್ಯವನ್ನು ಕಲಿತಾ ಇದ್ದೀರಾ. You know how to observe the text. ನಿಮಗೆ ಗೊತ್ತುಂಟು ದೇವರ ವಾಕ್ಯವನ್ನು ಹೇಗೆ ಗಮನಿಸಬೇಕು, ಲಕ್ಷ್ಯ ಕೊಡಬೇಕೆಂಬುದಾಗಿ. You know how to interpret the word. ಹೇಗೆ ದೇವರ ವಾಕ್ಯವನ್ನು ನೀವು ಅರ್ಥ ಮಾಡಬೇಕು, ಅದನ್ನು ವಿವರಿಸಬೇಕು ಎಂಬುದಾಗಿ. You know how to write the application out of it. ಹೇಗೆ ದೇವರ ವಾಕ್ಯವನ್ನು ನಮ್ಮ ಜೀವಿತಕ್ಕೆ ಮತ್ತೆ ಅನ್ವಯಿಸಿಕೊಳ್ಳಬೇಕು ಎಂಬುದಾಗಿ. And you know how to derive timeless truth from it. ಮತ್ತೆ ಅಷ್ಟು ಮಾತ್ರವಲ್ಲ, ದೇವರ ವಾಕ್ಯದಿಂದ ಕಾಲಾತೀತವಾದಂತ ಎಲ್ಲಾ ಯುಗಗಳಿಗೂ ಸೇರಿರುವಂತಹ ಸತ್ಯವನ್ನು ಹೇಗೆ ಹೊರಗಡೆ ತಕ್ಕೊಳ್ಳಬೇಕು ನಿಮ್ಗೆ ಗೊತ್ತಿದ್ದವರು ನೀವಾಗಿದ್ದೀರಿ. But people don't have time these days. ಬಟ್ ಆದ್ರೆ ಈ ಸಂಗತಿಗಳಿಗೆ ನಮ್ಮ ಜನಕ್ಕೆ ಸಮಯ ಕೊಡುವುದಿಲ್ಲ. One word will come, okay, they will tell one doctrine out of it. ಆ ಒಂದು ವಾಕ್ಯ ಅವರ ಗಮನಕ್ಕೆ ಬಂದ ಕೂಡಲೇ ಆ ವಾಕ್ಯದಿಂದಲೇ ಒಂದು ಸಿದ್ಧಾಂತವನ್ನು ಹೊರಗೆ ತರುವಂತವರಾಗಿರ್ತಾರೆ. Okay, that's why reading the word of God carefully is very important. ನೋಡಿ, ದೇವರ ವಾಕ್ಯವನ್ನು ಗಮನ ಕೊಟ್ಟು ಲಕ್ಷ್ಯ ಕೊಟ್ಟು ಓದುವಂತದ್ದು ಬಹಳ ಪ್ರಾಮುಖ್ಯವಾಗಿದೆ. The Galatians 3:6 says Abraham believed in the Lord and it was considered as righteousness unto him. ಗಲಾತಿ ಪತ್ರಿಕೆ 3:6 ಹೇಳ್ತೈತೆ, ಅಬ್ರಹಾಮನು ಯೆಹೋವನನ್ನು ನಂಬಿದನು, ಅದು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬುದಾಗಿ. Praise the Lord. Praise the Lord. See, this is Old Testament.
ಇದು ಹಳೆಯ ಒಡಂಬಡಿಕೆ. Okay, Christ was not revealed yet. ಆಗ ಇನ್ನೂ ಯೇಸು ಕ್ರಿಸ್ತನು ಪ್ರತ್ಯಕ್ಷವಾಗಿರಲಿಲ್ಲ. And you have full Bible with you. ಆದರೆ ನಿಮಗೆ ಅಥವಾ ನಮಗೆ ಸತ್ಯವೇದ, ಸಂಪೂರ್ಣವಾದ ಸತ್ಯವೇದ ನಮ್ಮ ಕೈಯಲ್ಲಿ But ಕೊಡಲ್ಪಟ್ಟಿದೆ. Abraham did not have any Bible. ಅಬ್ರಹಾಮನಿಗೆ ಯಾವ ಸತ್ಯವೇದ ಆತನ ಕೈಯಲ್ಲಿ ಇರಲಿಲ್ಲ. He did not have any teachers. ಆತನ ಯಾರೂ ಸಹ ಬೋಧಕರಿರಲಿಲ್ಲ. His only source of faith is that God was meeting him sometimes. ದೇವರು ಆತನನ್ನು ಸಂಧಿಸುವಂತದ್ದು, ಅದು ಆತನ ಮೇಲೆ ನಂಬಿಕೆ, ಇದು ಮಾತ್ರ ಆತನಿಗಿರುವಂತಹ Okay, ಮೂಲಾಧಾರವಾಗಿತ್ತು. yet he believed in what God had told him. ದೇವರು ತನಗೆ ಏನು ಹೇಳಿದ್ದನೋ ಅದನ್ನು ಆತನು ನಂಬಿದನು. Okay, and because he believed God, right? ಆತನು ದೇವರನ್ನು ನಂಬಿರುವುದರಿಂದ He was called as righteous person. ಆತನು ನೀತಿವಂತನೆಂಬುದಾಗಿ ದೇವರು ಎಣಿಸಿದನು. Praise the Lord. Counted as his ಎಣಿಸಲ್ಪಟ್ಟ. righteousness. Yes. Praise God. ಆತನ ನಂಬಿಕೆ ಆತನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು. Or it is credited Yes. for him as righteousness. ಅಂದ್ರೆ ಆತನ ಲೆಕ್ಕಕ್ಕೆ ದೇವರು ನೀತಿಯನ್ನು ಹಾಕಿದನು ಎಂಬುದಾಗಿ. Praise the Lord. Praise the Lord. See, for example, ಉದಾಹರಣೆಗೆ, if somebody had written one check of 1 crore for you, ಯಾರಾದ್ರೂ ನಿಮಗೆ ಒಂದು ಕೋಟಿ ಚೆಕ್ ಅನ್ನು ಬರೋದ್ರಂತ ಎಣಿಸಿ, okay, if you take the check, ನೀವು ಆ ಚೆಕ್ ಅನ್ನು ತಗೊಳ್ತೀರಾ, keep it in your pocket, ಅದು ನಿಮ್ಮ ಜೋಬಲ್ಲಿ ಇಟ್ಕೊಳ್ತೀರಾ, and you don't do anything about it, ನೀವು ಅದರಿಂದ ನೀವೇನು ಮಾಡೋದಿಲ್ಲ. what is the use of it? ಅದರಿಂದ ನಿಮಗೆ ಪ್ರಯೋಜನವೇನು? No use. ಯಾವ Right? You ಪ್ರಯೋಜನವಿಲ್ಲ. can't even wipe your sweat with that. No use. ಅದು ಇವನ್ ನಮ್ಮ ಬೆವರನ್ನು ಒರೆಸ್ಕೊಳ್ಳಿಕ್ಕೆ ಸಹ ಬರೋದಿಲ್ಲ ಅಷ್ಟೇ. Okay, but what you have to do, you take the check, go to the bank, Yes. deposit in your account. ನಿಮಗೆ ಚೆಕ್ ಸಿಕ್ಕಿದ ಕೂಡ ನೀವೇನು ಮಾಡಬೇಕು? ನೀವು ಬ್ಯಾಂಕ್ಗೆ ಹೋಗ್ತೀರಾ, ನೀವು ಆ ಚೆಕ್ ಅನ್ನು ಬ್ಯಾಂಕ್ ಅಲ್ಲಿ ಹಾಕ್ತೀರಾ. Praise the Lord. Praise the Lord. So this is called as crediting into the account, right? ಇದು ಅಂದ್ರೆ ಅಬ್ರಹಾಮನಿಗೆ ಅವನ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಅಂತ ಎಣಿಸಲ್ಪಟ್ಟಿತ್ತು ಅಂತ ಹೇಳಲ್ಪಟ್ಟಿದೆ. Okay, in the same way, the check is credited into your account. That 1 crore came into your account. In the same way, ಹೇಗೆ ಚೆಕ್ ಅನ್ನು ನಾವು ನಮ್ಮ ಬ್ಯಾಂಕ್ಗೆ ಕೊಟ್ಟಾಗ ಹೇಗೆ ಅದರಲ್ಲಿ ಬರೆದಿರುವಂತಹ ಅಮೌಂಟ್ ನಮ್ಮ ಅಕೌಂಟ್ಗೆ ಜಮಾ ಆಗ್ತೈತೋ, the same way, ಅದೇ ರೀತಿ Abraham's faith was credited as righteousness unto him. ಆತನ ಅಬ್ರಹಾಮನ ನಂಬಿಕೆ ಅವನ ಲೆಕ್ಕಕ್ಕೆ, ಅವನ ಅಕೌಂಟಿಗೆ ನೀತಿ ಎಂಬುದಾಗಿ ಜಮಾ ಮಾಡಲ್ಪಟ್ಟಿತು. Praise the Lord. Praise the Lord. So what happens in our life when we believe Jesus Christ? ಯೇಸು ಕ್ರಿಸ್ತನನ್ನು ನಾವು ನಂಬಿದಾಗ ನಮ್ಮ ಜೀವನದಲ್ಲಿ ಏನಾಯಿತು? Okay, Romans 6:11 will read. Okay. ರೋಮ ಪತ್ರಿಕೆ 6:11. ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು, ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳಿರಿ. Amen. Amen. One more verse, Galatians 2:20. ಇನ್ನೊಂದು ವಚನವನ್ನು ಸಹ ನಾವು ಓದಿಕೊಳ್ಳೋಣ. ಗಲಾತಿ ಪತ್ರಿಕೆ 2:20. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವ ಕುಮಾರನ ಮೇಲನ ನಂಬಿಕೆಯಲ್ಲಿಯೇ. Amen. Praise the Lord. Praise the Lord. This is such a beautiful scripture portion here that ನೋಡಿ, Paul is ಇಲ್ಲಿ explaining. ಅದ್ಭುತವಾದಂತ ದೇವರ ವಾಕ್ಯ ಭಾಗವನ್ನು ನಾವು ನೋಡಿದೆವು. He is saying 2 verses we read, right? ಇಲ್ಲಿ 2 ವಚನಗಳನ್ನು ನಾವು ನೋಡ್ತಾ ಇದ್ದೇವೆ. We are dead to sin. ನಾವು ಪಾಪದ ಪಾಲಿಗೆ ಸತ್ತವರು. And Paul is saying that I am crucified with Christ on the cross. ಪೌಲನು ಹೇಳ್ತಾ ಇದ್ದಾನೆ, ಕ್ರಿಸ್ತನೊಂದಿಗೆ ನಾನು ಶಿಲುಬೆಗೆ No ಹಾಕಿಸಿಕೊಂಡವನಾಗಿದ್ದೇನೆ. longer I, but Christ lives inside of me. ಜೀವಿಸುವನು ನಾನಲ್ಲ, ಕ್ರಿಸ್ತನೇ ನನ್ನಲ್ಲಿ ಜೀವಿಸುತ್ತಾನೆ. So this life that I am living is by faith on Christ. ಈಗ ನಾನು ಜೀವಿಸುವ ಜೀವನ ದೇವ ಕುಮಾರನ ಮೇಲನ ನಂಬಿಕೆಯಲ್ಲಿಯೇ ಎಂಬುದಾಗಿ. Amen. Praise the Amen. Lord. Praise the The Lord. 2 Corinthians 5:17 will read. 2 ಕೊರಿಂಥಿ 5:17 ಒಂದ್ಸಾರಿ ನಾವು ಓದಿಕೊಳ್ಳೋಣ. If anyone is in Christ, he is a new creation. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು, ಇದೆಲ್ಲ ದೇವರಿಂದಲೇ ಉಂಟಾದದ್ದು. Amen. Praise Amen. God. Praise the See, Lord. Ezekiel 36:26 also mentions the same thing. God was revealing about the Messiah, saying that I will remove the old stone heart and give you the new heart of flesh. ನೋಡಿ, ಯೆಹೆಜ್ಕೇಲನ ಪ್ರವಾದನ ಗ್ರಂಥ 36ನೇ ಅಧ್ಯಾಯ 26ನೇ ವಚನ ಸಹ ಇದೇ ಸಂಗತಿನ ಹೇಳ್ತೈತೆ. ನಾನು ಅವರ ಕಲ್ಲಾದ ಹೃದಯವನ್ನು ತೆಗೆದುಬಿಟ್ಟು ಅವರಿಗೆ ಮಾಂಸದ ಹೃದಯವನ್ನು ನಾನು ಇಡುತ್ತೇನೆ ಎಂಬುದಾಗಿ. Okay, praise God. Praise the Lord. See, if you observe these texts, ಈ ಒಂದು ವಾಕ್ಯ ಭಾಗಗಳನ್ನು ನೀವು ಗಮನಿಸುವಾಗ, when you believe in Christ, ನೀವು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಾಗ at the time of salvation, there is some exchange is happening. ರಕ್ಷಣೆಯ ಸಂದರ್ಭದಲ್ಲಿ ವಿನಿಮಯ ನಡೆಯುವಂತದ್ದಾಗಿರ್ತದೆ. A lot of people will think that, my old life is repaired. ನೋಡಿ, ಅನೇಕ ಜನರು ರಕ್ಷಣೆ ಹೊಂದಿದಾಗ ಹೀಗೆ ಯೋಚನೆ ಮಾಡ್ತಾರೆ, ರಕ್ಷಣೆ ಹೊಂದಿದಾಗ ನನ್ನ ಹಳೆಯ ಸ್ವಭಾವವನ್ನು ದೇವರು ಸರಿ ಮಾಡಿದ್ದಾನೆ, ರಿಪೇರ್ ಮಾಡಿದ್ದಾನೆ ಎಂಬುದಾಗಿ. Okay, old is not repaired. ನೋಡಿ, ಯಾವಾಗ ಹಳೆಯದು ರಿಪೇರ್ ಮಾಡ್ಲಿಕ್ಕೆ ಆಗಲ್ಲ. Okay, all the old is what? Gone. ದೇವರ ವಾಕ್ಯ ಹೇಳ್ತೈತೆ, ಹಳೆದೆಲ್ಲ ಗತಿಸಿ ಹೋಯಿತು ಎಂಬುದಾಗಿ. Everything has become new. ಎಲ್ಲವೂ ಸಹ ನೂತನವಾಯಿತು ಎಂಬುದಾಗಿ. New heart, right? ಹೊಸ ಹೃದಯ. New heart means what? ಹೊಸ ಹೃದಯ ಅಂದ್ರೆ ಏನು? New, completely new. New spirit as in sinless. Okay, sinless. Praise God. ಸ್ವಲ್ಪ explain ಮಾಡ್ತೇನೆ ಅದು. Okay, so new spirit ಅಂದ್ರೆ ಏನು? New spirit means what? New self, you are new person. ಹೊಸ ಆತ್ಮ ಅಂದ್ರೆ ಹೊಸ ವ್ಯಕ್ತಿ, ಹೊಸ ಆತ್ಮ, ಹೊಸ ವ್ಯಕ್ತಿ ಎಂಬುದಾಗಿ. Okay, in Bible if you read the word heart,
ನೋಡಿ ಹಾರ್ಟ್ ಅಂದ್ರೆ ಹೃದಯ ಎಂಬ ಪದವನ್ನು ನಾವು ಓದುವಾಗ Okay, just believe blindly that it is talking about the spirit. ಅದು ಆತ್ಮಕ್ಕೆ ಹೋಲಿಸಲಾಗ್ತದೆ ಎಂಬುದಾಗಿ ನಾವು ನಂಬಿದವರಾಗಿದ್ದೇವೆ. Okay, when it talks about mind, ಮನಸ್ಸು ಎಂಬುದಾಗಿ ದೇವರ ಆ ಪದ ಬಂದಾಗ it is talking about soul. ಅದು ನಮ್ಮ ಪ್ರಾಣದ ಕುರಿತು ಮಾತನಾಡ್ತೈತೆ ಎಂಬುದಾಗಿ ನಾವು ನೋಡುತ್ತೇವೆ. Okay, then body, ನಮ್ಮ ದೇಹ ಅಥವಾ ಶರೀರ ಎಂಬುದಾಗಿ ಆ ಪದ ಬಂದಾಗ flesh. ದೇಹ ಶರೀರವನ್ನ ಕುರಿತು ಮಾತನಾಡ್ತೈತೆ. Okay, so just blindly remember this. ಇದನ್ನು ನೀವು ದಯಮಾಡಿ ಜ್ಞಾಪಕದಲ್ಲಿಟ್ಟುಕೊಳ್ಳಿರಿ. Okay, wherever it is talking about heart, it is talking about the spirit of the man. ನೋಡಿ, ಎಲ್ಲೆಲ್ಲಿ ಸತ್ಯವೇದದಲ್ಲಿ ಹೃದಯ ಎಂಬ ಪದ ಬರ್ತೈತೋ ಅದು ಮನುಷ್ಯನ ಆತ್ಮನ ಕುರಿತು ಹೇಳುವಂತ ಸಂಗತಿಯಾಗಿರ್ತೈತೆ. Okay, what are you and me? We are spiritual beings, or we are spirit of God. ನಾವು ಏನಾಗಿದ್ದೇವಂದ್ರೆ ನಾವು ಆತ್ಮವಾಗಿದ್ದೇವೆ. Okay, he breathed the breath of life into us and we became a living soul. ದೇವರ ವಾಕ್ಯ ಹೇಳ್ತೈತಿ, ಆತನು ನಮ್ಮ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದಾಗ ಅವನು ಬದುಕುವ ಪ್ರಾಣಿಯಾದನು ಎಂಬುದಾಗಿ. Okay, what are we? We are a spirit. ನಾವು ಏನಾಗಿದ್ದೇವೆ? ನಾವು ಆತ್ಮವಾಗಿದ್ದೇವೆ. And we are living in one body, right? ನಾವು ದೇಹದಲ್ಲಿ ವಾಸ ಮಾಡುವಂತವರಾಗಿರ್ತೇವೆ. And we have a mind, our soul. ನಮಗೆ ಮನಸ್ಸು ಕೊಡಲ್ಪಟ್ಟಿದೆ, ಪ್ರಾಣ ಕೊಡಲ್ಪಟ್ಟಿರುವಂತದ್ದಾಗಿದೆ. Okay, so it is saying that new heart, everything became new, old is gone. What does that mean? ನೋಡಿ, ಯೆಹೆಜ್ಕೇಲನು ಹೇಳ್ತಾರೆ, ಹೊಸ ಹೃದಯವನ್ನು ಕೊಡುತ್ತೇನೆ ಎಂಬುದಾಗಿ. ಹೊಸ ಹೃದಯ ಅಂದ್ರೆ ಹೊಸ ಆತ್ಮ, ಹಳೆದೆಲ್ಲ ಗತಿಸಿ ಹೋಯಿತು, ಸಮಸ್ತವು ನೂತನವಾಯಿತು. Praise the Lord. Praise the Lord. What does that mean? ಅದರ ಅರ್ಥವೇನು? All the old is gone means what? ಹಳೆದೆಲ್ಲ ಗತಿಸಿ ಹೋಯಿತು ಅಂದ್ರೆ ಏನರ್ಥ? Old spirit as in like the sin is gone. The sinful person is gone. ನೋಡಿ, ಹಳೆದೆಲ್ಲ ಹೋಯಿತು, ಹಳೆ ವ್ಯಕ್ತಿ question. ಹೋದ ಅಂತ ಹೇಳುವಾಗ ಪಾಪವೆಲ್ಲ ಹೋಯಿತು ಎಂಬುದಾಗಿ ಅರ್ಥ. Okay, the sinful person is gone. The person itself is gone. ಆ ವ್ಯಕ್ತಿಯೇ ಹೋದ ಎಂಬುದಾಗಿ, ಹಳೆ ವ್ಯಕ್ತಿಯೇ ಇಲ್ಲದೆ ಅಂದ್ರೆ ಹಾದ ಎಂಬುದಾಗಿ. ಇನ್ನೊಂದು ವಿಧವಾಗಿ ಹೇಳ್ಬೇಕಾದ್ರೆ ಪಾಪಿ ಎಂಬ ವ್ಯಕ್ತಿ Yes. ಏನಾಗಿದ್ದಾನೆ? ಇಲ್ಲದಾಗಿ ತೆಗೆದುಹಾಕಲ್ಪಟ್ಟಿದ್ದಾನೆ, ಅವನಿಲ್ಲ ಇನ್ನು. ಓಕೆ, ನೂತನ ಸೃಷ್ಟಿಯಾಗಿದ್ದೇವೆ. ಪ್ರೈಸ್ ಗಾಡ್. ದ ಸಿನ್ನರ್ ಇಸ್ ಟೇಕನ್ ಅವೇ, ನೋಡಿ, ಇಸ್ ಗಾನ್. ಪಾಪಿಯಾದ ವ್ಯಕ್ತಿಯೇ ಅಲ್ಲಿಲ್ಲ, ಅವನು ತೆಗೆದು ಹಾಕಲ್ಪಟ್ಟಿದ್ದಾನೆ. Okay, praise the Lord. Nice question. So the question is that you are saying that new spirit is given, as in everything became new. But behavior wise there is no change. Right? ನೋಡಿ, ಇಲ್ಲೊಂದು ಪ್ರಶ್ನೆ ನಮ್ಮ ಮುಂದೆ ಬಂದಿದೆ, ಅದ್ಭುತವಾದಂತಹ ಪ್ರಶ್ನೆ. ಅದೇನೆಂದರೆ, ನೀವು ಹೇಳ್ತಾ ಇದ್ದೀರಿ ಅಂದ್ರೆ ಈಗ ನಾವು ಹೇಳ್ತಾ ಇದ್ದೇವೆ, ಹಳೆದೆಲ್ಲ ಗತಿಸಿ ಹೋಯಿತು, ಎಲ್ಲವೂ ಹೊಸದಾಯಿತು, ಹೊಸ ವ್ಯಕ್ತಿಯಾದ ಪಾಪಿಯಾದ ವ್ಯಕ್ತಿಯೇ ಇಲ್ಲ, ಹೊಸ ವ್ಯಕ್ತಿ ಆಗಿದ್ದೇವೆ ಎಂಬುದಾಗಿ. ಒಂದು ವೇಳೆ ಎಲ್ಲವೂ ಗತಿಸಿ ಹೋಯಿತು, ಹಳೆದಲ್ಲ ಎಂಬುದಾಗಿ, ಎಲ್ಲ ಬದಲಾವಣೆ ಆಯ್ತು ಎಂಬುದಾಗಿ ಹೇಳ್ತೇವೆ. ಹೀಗಿದ್ದಾಗಿಯೂ ಸಹ ರಕ್ಷಣೆ ಹೊಂದಿರುವಂತಹ ವ್ಯಕ್ತಿ ಏನು ಬದಲಾವಣೆ, ಹಳೆದು ಹೋಗಿದಲ್ಲ, ಹಳೆ ವ್ಯಕ್ತಿನೇ ಇಲ್ಲಲ್ಲ, ಹಾಗಾದ್ರೆ ಯಾಕೆ ಬದಲಾವಣೆ ಕಾಣೋದಿಲ್ಲ ರಕ್ಷಣೆ ಹೊಂದಿರುವಂತಹ ವ್ಯಕ್ತಿಗಳಲ್ಲಿ ಎಂಬುದಾಗಿ. Okay, praise God. Very nice, fantastic and very strong question. Okay, let us try to answer. Okay, see, spirit, soul and body, right? Okay, ನೋಡಿ, ಇಲ್ಲಿ ನಾವು ನೋಡ್ತೇವೆ ಆತ್ಮ, ಪ್ರಾಣ, ದೇಹ ಎಂಬುದಾಗಿ. ಈ ಮೂರರಲ್ಲಿ ರಕ್ಷಣೆ ಎಲ್ಲಿ ಆಗಿದೆ? What is saved in during salvation among these three? Spirit. Okay, spirit is saved. Okay, that means new heart, right? New heart is given. The spirit is saved. ನೋಡಿ, ಮನುಷ್ಯ ಆತ್ಮ, ಪ್ರಾಣ, ಶರೀರವಾಗಿದ್ದಾನೆ. ಈ ಮೂರು ಭಾಗಗಳು ಮನುಷ್ಯನಲ್ಲಿರ್ತವೆ. ನಾವು ರಕ್ಷಣೆ ಹೊಂದಿದಾಗ ಯಾವ ಭಾಗಕ್ಕೆ ರಕ್ಷಣೆ ಆಯಿತು? ಫಾಸ್ಟ್ ಸಲ ಆತ್ಮಕ್ಕೆ. ವೆರಿ ಗುಡ್. ಆತ್ಮಕ್ಕೆ. Praise the Lord. So your spirit is saved. What about these two? ನಮ್ಮ ಆತ್ಮ ರಕ್ಷಣೆ ಹೊಂದಿರುವಂತದ್ದಾದ್ರೆ, ಹಾಗಾದ್ರೆ ನಮ್ಮ ಪ್ರಾಣದ ವಿಷಯ, ನಮ್ಮ ದೇಹದ ವಿಷಯ ಏನಾಗಿದೆ? Okay, ದೇಹ ಹಾಗೆ ಉಂಟಾ? ದೇಹ ಹಾಗೆ ಇದೆಯಾ? ದೇಹದಲ್ಲಿ ಬದಲಾವಣೆ ಇದೆಯಾ? ಇಲ್ಲ. Did anything change in the body? ನಮ್ಮ ದೇಹದಲ್ಲಿ ಏನಾದ್ರೂ ಬದಲಾವಣೆ ಇದೆಯಾ? Yes or no? No. Praise the Lord. ನೋಡಿ, ನಾವು ರಕ್ಷಣೆ ಹೊಂದಿದಾಗ ಎಲ್ಲಿ ರಕ್ಷಣೆ ಆಗಿದೆ? ಆತ್ಮದಲ್ಲ, ಪ್ರಾಣದಲ್ಲ, ದೇಹದಲ್ಲ? ದೇಹದಲ್ಲಿ ಏನಾದ್ರೂ ಬದಲಾವಣೆ ಆಗಿದೆಯಾ? ಇಲ್ಲ. ಸೂಪರ್. Okay, praise the Lord. Okay, ರಕ್ಷಣೆ ಹೊಂದಿದಾಗ ಯಾರಿಗೂ ಸಿಕ್ಸ್ ಪ್ಯಾಕ್ ಬರೋದಿಲ್ಲ, ದಪ್ಪಾದವರು ಸಣ್ಣ ಆಗುದಿಲ್ಲ, ಸಣ್ಣಾದವರು ದಪ್ಪ ಆಗುದಿಲ್ಲ, ಕಪ್ಪಾದವರು ಬಿಳಿ ಆಗುದಿಲ್ಲ, ಬಿಳಿ ಆದವರು ಕಪ್ಪಾಗುದಿಲ್ಲ, ಏನು ಬದಲಾವಣೆ ಕೂದಲು ಹೆಚ್ಚಾಗುದಿಲ್ಲ, ಹೈಟ್ ಹೆಚ್ಚಾಗುದಿಲ್ಲ, ಏನು ಬದಲಾವಣೆ ಇಲ್ಲ ಬಾಡಿಯಲ್ಲಿ, ರೈಟ್? ಶರೀರದಲ್ಲಿ ದೇರ್ ಇಸ್ ನೋ ಚೇಂಜ್, ದೇರ್ ಇಸ್ ನೋ ಡಿಫರೆನ್ಸ್ ಇನ್ ದ ಬಾಡಿ. ವಾಟ್ ಅಬೌಟ್ ಸೋಲ್, ಮೈಂಡ್? ಹಾಗಾದ್ರೆ ನಮ್ಮ ಪ್ರಾಣದ ವಿಷಯ ಏನು? ದೇಹದಲ್ಲಿ ಯಾವ ಬದಲಾವಣೆ ಆಗುವುದಿಲ್ಲ ರಕ್ಷಣೆ ಹೊಂದಿದಾಗ, ಇದು ನಮಗೆ ಸ್ಪಷ್ಟ. ಬಟ್ ಆದ್ರೆ ನಮ್ಮ ಪ್ರಾಣದ ವಿಷಯ ಏನು? ನಮ್ಮ ಮನಸ್ಸಿನ ವಿಷಯ ಏನು? ಓಕೆ, ಸೊ ಪ್ರಾಣ ಅಥವಾ ಮೈಂಡ್, ಸೋಲ್, ಮನಸ್ಸು. ಓಕೆ, ದಿಸ್ ಆರ್ ಆಲ್ ಸೇಮ್ ವರ್ಡ್ಸ್. ಓಕೆ, ಸೊ ವಾಟ್ ಅಬೌಟ್ ದಿಸ್ ಒನ್? ಡಿಡ್ ದಿಸ್ ಚೇಂಜ್? ರಕ್ಷಣೆ ಯಾರಿಗಾಗಿದೆ? ಯಾವುದಕ್ಕಾಗಿದೆ ರಕ್ಷಣೆ? ಆತ್ಮಕ್ಕೆ. ಓಕೆ, ಬಾಡಿಯಲ್ಲಿ ಬದಲಾವಣೆ ಇಲ್ಲ, ಪ್ರಾಣದಲ್ಲಿ ಅಥವಾ ಮನಸ್ಸಿನಲ್ಲೂ ಕೂಡ ಬದಲಾವಣೆ ಇಲ್ಲ. ಓಕೆ, ಓಕೆ, ಬಟ್ like I said about the tree, right? The roots of the tree, okay, the root is saved, right? The salvation happened. ನೋಡಿ, ಇಲ್ಲಿ ನಾವು ಒಂದು ಮರವನ್ನು ನೋಡ್ತಾ ಇದ್ದೇವೆ. ಇಲ್ಲಿ ಮರಕ್ಕೆ ಬೇರು ಇದೆ, ಮೇಲೆ ಮರವನ್ನು ನೋಡ್ತೇವೆ. ಈ ಬೇರು ಅಂದ್ರೆ ನಮ್ಮ ಆತ್ಮಕ್ಕೆ ರಕ್ಷಣೆ ಆಗಿದೆ.
ಓಕೆ, ಆನ್ಲೈನ್ ಅಲ್ಲಿ ನೋಡುವವರು ಇದು ಮರದಾಗೆ ಕಾಣುದಿಲ್ಲ ಅಂತ ಕಾಮೆಂಟ್ ಹಾಕ್ಬೇಡಿ. ಇದು ಥಿಂಕ್ ದಟ್ ಇಟ್ ಇಸ್ ಅ ಟ್ರೀ. ಓಕೆ ಓಕೆ, ಇಟ್ ಈಸ್ ರೂಟೆಡ್ ಇನ್ ದ ಟ್ರೂ ಗಾಸ್ಪಲ್, ರೂಟೆಡ್ ಇನ್ ಕ್ರೈಸ್ಟ್. ನೋಡಿ, ಇಲ್ಲಿ ರಕ್ಷಣೆ ಹೊಂದಿರುವಂತಹ ವ್ಯಕ್ತಿ ಕ್ರಿಸ್ತನ ಸತ್ಯ ಸುವಾರ್ತೆಯಲ್ಲಿ ನಂಬಿಕೆ ಇಟ್ಟಿದ್ದಾನೆ. ಕ್ರಿಸ್ತನಲ್ಲಿ ಅವನ ನಂಬಿಕೆ ಬೇರೂರಿದೆ. ಓಕೆ, ಸೊ ಎವೆಂಚುಯಲಿ ದ ಮೈಂಡ್ ವಿಲ್ ಆಲ್ಸೋ ಚೇಂಜ್. ನೋಡಿ, ಹೀಗೆ ಯಾರ ಆತ್ಮಕ್ಕೆ ರಕ್ಷಣೆ ಆಗಿರ್ತೈತೋ ಆ ವ್ಯಕ್ತಿ ಮತ್ತು ಕ್ರಮವಾಗಿ ಅವನ ಮನಸ್ಸಲ್ಲಿ ಸಹ ಬದಲಾವಣೆ ಉಂಟಾಗುವಂತದ್ದಾಗಿರ್ತದೆ. ಓಕೆ, ದಟ್ಸ್ ವೈ ವಿ ನೀಡ್ ಟು ಮೆಡಿಟೇಟ್ ದ ವರ್ಡ್ ಆಫ್ ಗಾಡ್. ಆ ಮನಸ್ಸು ಬದಲಾವಣೆ ಆಗಬೇಕು, ಪರಿವರ್ತನೆ ಹೊಂದಬೇಕು ಅಂದ್ರೆ ಅದರ ನಿಮಿತ್ತವಾಗಿಯೇ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಬೇಕು. We spend time in worshiping God, we spend time in his presence. ಯಾರಾದ್ರೆ ದೇವರನ್ನು ಆರಾಧಿಸ್ತಾ ದೇವರ ಪ್ರಸನ್ನತೆಯಲ್ಲಿ ಸಮಯವನ್ನು ಕಳೆಯುವಂತವರಾಗಿರ್ತಾರೋ, okay, his mind will change. ಅವರ ಮನಸ್ಸು ನೂತನವಾಗುವಂತದ್ದಾಗಿರ್ತದೆ. Because the mind starts to associate with the spirit. ಯಾವಾಗಾದ್ರೆ ನಾವು ದೇವರ ಸನ್ನಿಧಿಯಲ್ಲಿ ಸಮಯವನ್ನು ಕಳೀತಾ ವಾಕ್ಯ ಧ್ಯಾನ ಮಾಡ್ತಾ ಇರ್ತೇವೋ ನಮ್ಮ ಮನಸ್ಸು ನಮ್ಮ ಆತ್ಮದೊಂದಿಗೆ ಸಹಕರಿಸ್ತಾ ಬರುವಂತದ್ದಾಗಿರ್ತದೆ. Okay, so our thoughts slowly become spiritual thoughts. ಆಗ ನಮ್ಮ ಮನಸ್ಸು ಸಹ ನಿಧಾನವಾಗಿ ಕ್ರಮವಾಗಿ ಆತ್ಮೀಕವಾಗಿ ಪರಿವರ್ತನೆಗೊಳ್ಳುತ್ತದೆ. Okay, praise the Lord. Then life will be changed. It will affect the body also. Okay, ಆಗ ನಮ್ಮ ಮನಸ್ಸು ಯಾವಾಗಾದ್ರೆ ಆತ್ಮದೊಂದಿಗೆ ಒಂದಾಗಿ ದೇವರ ವಾಕ್ಯದ ಮೂಲಕ ನೂತನವಾಗ್ತಾ ಬರುವಾಗ ನಮ್ಮ ದೇಹದಲ್ಲಿ ಅಂದ್ರೆ ನಮ್ಮ ಜೀವನದಲ್ಲಿ ನಮ್ಮ ಪರಿವರ್ತನದಲ್ಲಿ ಸಹ ಬದಲಾವಣೆಗಳು ಪ್ರಾರಂಭವಾಗ್ತವೆ. Hallelujah. Hallelujah. Praise God. Praise the Lord. So slowly when mind change, the bodily habits or addictions will fall off. ಯಾವಾಗಾದ್ರೆ ಒಬ್ಬನ ಮನಸ್ಸು ನೂತನವಾಗ್ತಾ ಬರ್ತೈತೋ ಅವನ ಎಲ್ಲ ಕೆಟ್ಟ ಅಭ್ಯಾಸಗಳು ಅಥವಾ ಅಡಿಕ್ಷನ್ಸ್ ಇಂಥವುಗಳಿಂದೆಲ್ಲ ಬಿಡುಗಡೆ ಹೊಂದುತ್ತಾ ಬರ್ತಾರೆ. Okay, body will also change. Praise God. ದೇಹದಲ್ಲಿ ಸಹ ಅವರು ಬದಲಾವಣೆಯನ್ನು ನೋಡ್ತಾರೆ.